ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಿತೃಪಕ್ಷದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಮನೇಲಿ ಪಿತೃಪಕ್ಷ ಹಬ್ಬ ಮಾಡ್ತಾಯಿದ್ವು. ನಮ್ಮ ಆಂಟಿ ಮುದ್ದೆ ಮಾಡ್ತಾಯಿದ್ರು. ಮುದ್ದೆ ಒಂದು 20 ಮುದ್ದೆ ಮಾಡಿದ್ವು. ಮತ್ತು ಈ ಕಡೆ ದೊಡ್ಡ ಸ್ಟವ್ ಮೇಲೆ ಚಿಕನ್ ಸಾಂಬಾರು ಕುದೀತಾ ಇತ್ತು. ಈ ಕಡೆ ಮಟನ್ ಸಾಂಬಾರು ಎಲ್ಲ ನಾವು ಮಾಡಿಟ್ಟು ನೋಡಿರಲ್ಲ, ಹೊಲಕ್ಕೆ ಹೋಗಿ ಬಂದಿದ್ವು. ಮತ್ತೆ ಬಿಸಿಗಿಟ್ಟಿದ್ವು ಎಡೆ ಟೈಮಲ್ಲಿ. ನಾವು ಮಧ್ಯಾಹ್ನದಿಂದಲೇ ಅಡುಗೆ ಸ್ಟಾರ್ಟ್ ಮಾಡ್ತೀವಿ. ಒಂದು 12 ಗಂಟೆಯಿಂದ ಅಡುಗೆ ಸ್ಟಾರ್ಟ್ ಮಾಡಿದರೆ ಒಂದು 5 ಗಂಟೆ 6 ಗಂಟೆ ಅಷ್ಟರಲ್ಲಿ ಮುಗಿಸ್ತೀವಿ. ಮುದ್ದೆ ಮಾತ್ರ ಲೇಟಾಗಿ ಮಾಡ್ತೀವಿ. ಸಂಜೆ ಒಂದು 7 ಗಂಟೆಗೆ ಎಡೆ ಇಡ್ತೀವಿ. ಕಬಾಬ್ ಎಡೆಗೆ ಮಾತ್ರ ಮಾಡಿದ್ವು. ಮತ್ತು ವಡೆ ಮಾಡಿದ್ವು. ವಡೆ ಇವತ್ತು ಮಾಡಿದ್ವು ಅಂದರೆ ಹಬ್ಬದ ದಿನ ಮಾಡಿದ್ವು. ಈ ಒಬ್ಬಿಟ್ಟು, ಚಕ್ಲಿ, ಕೋಡ್ಬಳೆ ಮತ್ತು ಗರ್ಜಿಕಾಯಿ ಇದನ್ನೆಲ್ಲ ನೆನ್ನೆನೆ ಮಾಡಿದ್ವು. ಇದು ನಮ್ಮ ಕಡೆ ಏನಂತ ಅಂದರೆ, ನಮ್ದು ಹಾಸನ ಅಂತ ಹೇಳಿದ್ನಲ್ಲ, ನಾನ್ ವೆಜ್ ಅಡುಗೆ ಮಾಡಿದರೆ ಅದ್ರ ಜೊತೆಗೆ ಸ್ವೀಟು ಮಾಡಬೇಕು. ಇವಾಗ ತಂದೆಗೆ ಮತ್ತು ನಮ್ಮ ಅಜ್ಜಿ ತಾತಂಗೆ ಎಡೆ ಇಡ್ತಾ ಇದ್ದೀವಿ. 3 ಜನನೂ ಇಲ್ಲ, ತೀರ್ಕೊಂಡಿದ್ದಾರೆ. ಈಗ ಅವ್ರು 3 ಜನ ಏನೇನು ತಿಂತಿದ್ರೋ ಅದನ್ನೆಲ್ಲ ನಾವು ಸ್ವೀಟು ಮಾಡಬೇಕು ಮತ್ತು ಖಾರನೂ ಮಾಡಬೇಕು. ನಾನ್ ವೆಜ್ ಅವ್ರು ಏನು ತಿಂತಿದ್ರೋ ಅದನ್ನು ಮಾಡಬೇಕು, ಮತ್ತು ಸ್ವೀಟ್ ಎಲ್ಲ ಏನೇನು ಇಷ್ಟಪಡ್ತಿದ್ರೋ ಅದೆಲ್ಲ ಮಾಡಬೇಕು. ನೋಡಿ, ನಮ್ಮ ಆಂಟಿ ಮುದ್ದೆ ಎಲ್ಲ ಮಾಡಿತ್ತು. ಒಂದು 20 ಮುದ್ದೆ ತಿರುವಿದ್ವು. ಮತ್ತೆ ಸಾಕಾಗಲಿಲ್ಲ ಅದು ಮುದ್ದೆ, ಮತ್ತೆ ಇಟ್ಟಿರುವಿದ್ವು. ಅದಾದಮೇಲೆ ನನ್ನ ತಮ್ಮ ಎಡೆ ಇಟ್ಟ. ನೋಡಿ, ನಾವು ಈ ಥರ 5 ಬಾಳೆದೆಲೆಗೆ ಎಡೆ ಇಡ್ತೀವಿ. ಈ ಥರ ಇದು ನಮ್ಮ ತಂದೆ ಫೋಟೋ. ಮತ್ತು ಫೋಟೋಕ್ಕೆ ಹೂನಾರ ಎಲ್ಲ ಹಾಕ್ಬಿಟ್ಟು ಅದ್ರ ಮುಂದೆ ಒಂದು ಕಳಸ ಇಡ್ತೀವಿ. ಕಳಸ ಇಟ್ಬಿಟ್ಟು ಬಾಳೆಹಣ್ಣು, ಹಣ್ಣು, ಕಾಯಿ ಮತ್ತು ಬೇಕ್ರಿ ಸ್ವೀಟ್ ಸ್ವಲ್ಪ, ಮತ್ತು ನಾವು ಏನು ಅಡುಗೆ ಮಾಡಿರ್ತೀವಿ ಖಾರ ಮತ್ತು ಸ್ವೀಟು, ನಾವು ಒಬ್ಬಟ್ಟು ತೋರಿಸಿದ್ನಲ್ಲ ನಿಮ್ಗೆ ಆವಾಗಲೇ, ಚಕ್ಲಿ, ಕೋಡ್ಬಳೆ, ಅದನ್ನೆಲ್ಲ 5 ಎಡೆಗೂ ನಾವು ಎಲ್ಲ ಏನೇನು ಇಡ್ತೀವಿ ಅದನ್ನು ಪ್ರತಿಯೊಂದೂ ಮರಿದೇ ಇರೋ ಥರ 5 ಎಡೆಗೂ ಇಡ್ತೀವಿ. ಚಿಕ್ಕ ಮಕ್ಕಳಿದ್ದಾಗ ಈ ಹಬ್ಬ ಅಂದರೆ ನಮಗೆ ತುಂಬ ಇಷ್ಟ ಇರ್ತಿತ್ತು. ಯಾಕಂದರೆ ಈ ಹಬ್ಬದಲ್ಲಿ ಮನೆ ತುಂಬ ರಿಲೇಟಿವ್ಸ್ ಎಲ್ಲ ಬರ್ತಾ ಇದ್ದರು. ಮತ್ತು ನಾವು ತುಂಬ ಎಂಜಾಯ್ ಮಾಡ್ತಿದ್ವು. ಯಾಕಂದರೆ ಅವಾಗ ಚಿಕ್ಕ ಮಕ್ಕಳು ಏನೂ ಕೆಲಸ ಇರ್ತಿರ್ಲಿಲ್ಲ, ಆಟ ಆಡೋದೇ ನಮ್ಮ ಕೆಲಸ ಆಗಿತ್ತು. ತುಂಬ ಎಂಜಾಯ್ ಮಾಡ್ತಿದ್ವಿ. ಇವಾಗ ಹಂಗಲ್ಲ, ಇವಾಗಲೂ ಖುಷಿನೇ ಇದೆ. ಬಟ್ ಇವಾಗ ಅಡುಗೆ ಕೆಲಸ ಎಲ್ಲ ನಾವೇ ಮಾಡಬೇಕು. ನಾವೇ ಮಾಡಿಬಿಟ್ಟು ನಮ್ಮ ತಮ್ಮ ಎಲ್ಲ ಎಡೆ ಇಡ್ತಾರೆ. ಎಡೆ ಇಟ್ಟು ಲಾಸ್ಟಿಗೆ ಮಕ್ಕಳೆಲ್ಲ ಪೂಜೆ ಮಾಡಿಬಿಟ್ಟು ಅಡ್ಡ ಬೀಳ್ತಾಯಿದ್ರು. ಅದನ್ನು ವೀಡಿಯೋ ಮಾಡ್ತಿದ್ದೆ ನಾನು. ಪೂಜೆ ಎಲ್ಲ ಚೆನ್ನಾಗಾಯಿತು. ಮತ್ತು ಇನ್ನೊಂದು ಏನಂದರೆ, ಈ ಹಬ್ಬದಲ್ಲಿ ನಾವು ಎಡೆ ಇಟ್ಟು ಪೂಜೆ ಎಲ್ಲ ಆದಮೇಲೆ ಶಂಕು ಜಾಗಟೆ ಅಂತ ಇರುತ್ತೆ, ಅದನ್ನು ನನ್ನ ತಮ್ಮ ಊದ್ಬಿಟ್ಟು ಪೂಜೆ ಮಾಡಬೇಕು. ಅದಾದಮೇಲೆ ನಾವು ಒಂದು ಎಡೆ ತೊಗೊಬಿಟ್ಟು ಇದನ್ನು ಮನೆ ಮೇಲೆ ಇಳಿತೀವಿ. ಹಿರಿಯರು ಬಂದು ಬೆಳಗ್ಗೆ ಕಾಗೆ ರೂಪದಲ್ಲಿ ಬಂದು ಏನಾದರೂ ಅವ್ರು ಮುಟ್ಟಿದರೆ ನಾವು ಮಾಡಿದ ಹಬ್ಬಕ್ಕೆ ಪ್ರತಿಫಲ ಸಿಕ್ತು ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಗಾಯ್ಸ್.